ಈಗ ಬನ್ನಿ ನಾವು ಈಗ ಒಂದು ಬರ್ತ್ಡೇಗೆ ಗಿಫ್ಟ್ ತಗೊಳಕ್ ಹೋಗೋಣ. ಆದ್ರ ನಾವ ರೆಡಿ ಮಾಡ್ಕೋಬೇಕು ಆ ಗಿಫ್ಟ್ ನ. ಒಂದು ಡಾಲ್ ಅಂತ ಅದ ಏನ್ರ ನಮ್ ಫ್ರೆಂಡ್ಸ್ ಐತಿ ಬಂದ ನಾನು ಈ ತರ ನಾವ ರೆಡಿ ಮಾಡಕ್ ಗೊಂಬಿಗೆ ಯಾವ ತರ ಬೇಕು ಅದಕ್ಕೆ ನಾವು ಇವಾಗ ಒಂದು ಹುಡುಗಿನ ಕಟ್ ಮಾಡಿ ಇದು ಮಾಡಿದ್ವಿ. ಈಗ ಡ್ರೆಸ್ ಹೊಲ್ಯಾವಂತ ಕಟ್ ಮಾಡೋದು ಈಗ ಕಟ್ ಮಾಡಿದ್ವಿ. ಕರೆಕ್ಟ್ ಆಗಿ ಅದೇ ಮಾರ್ಕ್ ಐತಲ್ಲ ಆ ಮಾರ್ಕಿಗೆ ಕಟ್ ಮಾಡ್ಬೇಕು. ಕಟ್ ಮಾಡ್ಕೊಂಡ್ ಒಂದು ಡಬಲ್ ಸೈಜ್ ಹಾಕೈತಿ. ಡಬಲ್ ಇಟ್ ಕಟ್ ಮಾಡ್ಕೊಂಡ್ ಡಬಲ್ ಸೈಜ್ ನಮ್ಮ ಸ್ಟಿಚ್ ಮಾಡೋದು ಈಗ ತುದಿಗೆ ಸ್ಟಿಚ್ ಮಾಡ್ಬೇಕು. ಅಂದ್ರ ಅದು ಬಾರಿ ಮಸ್ತ್ ಆಕೈತಿ. ತುದಿಗೆ ಸ್ಟಿಚ್ ಮಾಡೋದ್ರಿಂದ ಎಲ್ಲಿ ಹರಿಯಂಗಿಲ್ಲ. ಅದಕ್ಕಾಗಿ ನಾ ಸುದಿಗೆ ಸ್ಟಿಚ್ ಸ್ಟಿಚ್ ಆಯ್ತು. ಈಗ ರೆಡಿ ಆಯ್ತು ಈ ತರ ಗೋನು. ಆಮೇಲೆ ಏನ್ ಮಾಡಬೇಕು ಗೊಂಬಿಗೆ ಈಗ ಮತ್ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡೋದು ಯಾವ ತರ ಕಲರ್ ಬೇಕು ಅನ್ನೋದು. ಅದು ಹೈಟ್ ಎಷ್ಟು ಬೇಕು ಅಷ್ಟು ನಾವು ಮಾಡ್ಕೊಳೋದು. ಗೊಂಬಿಗೆಲ್ಲ ಸಣ್ಣದಾಗಿದ್ರೆ ನಡಿತೈತಿ. ಆಮೇಲೆ ಕಲರ್ ಈ ತರ ಕಲರ್ ಬೇಕು ನನಗೆ. ಈ ತರ ಅದು ಕಲರ್ ಎಲ್ಲ ಹೂ ಅಪ್ಪ ಕಲರ್ ಇದ ಇರ್ಲಿ ನಂಗೆ ಅನಿಸ್ತೈತಿ. ಬೆಸ್ಟ್ ಐತಿ ಕಲರ್. ಈ ಕಲರ್ ತಗೊಂಡು ಆಮ್ಯಾಕ ಅದಕ್ಕೆ ಏನ್ ಬೇಕು ರಿಬ್ಬನ್ ಬೇಕು. ಯಾವ್ದು ಬೇಕು ವಾವ್ ರಾಣಿ ತರ ಐತಿ ಡಾಲ್ ಇದು. ಇದನ್ನ ತಗೊಂಡೆ. ಆಮ್ಯಾಕ ಅದಕ್ಕೆ ಏನ್ ಬೇಕು ಬೂಟ್. ಯಾವ ಕಲರ್ ಬೇಕು ಪಿಂಕ್ ಕಲರ್ ಸಖತ್ ಐತಿ ಈ ಬೂಟ್. ಈ ಬೂಟನ್ನ ಹಾಕೊಂಡೆ ರೆಡಿ ಆಯ್ತು ಡಾಲ್. ಅದನ್ನ ಬಾಕ್ಸ್ ಒಳಗ ತಗೊಂಡ್ವಿ ಗಿಫ್ಟ್ ನಮ್ ಫ್ರೆಂಡ್ಸ್ ಕೊಡೋದೈತೆ. ಒಂದು ಬರ್ತ್ಡೇ ಐತಿ. ಆ ಬರ್ತ್ಡೇಕ್ ಹೋಗ್ಬೇಕು. ಅದಕ್ಕೆ ನಾವೀಗ ಗಿಫ್ಟ್ ಅನ್ನ ತಗೊಂಡು ಹೊಂಟಾ ಇದ್ದೇವೆ. ನಮ್ ಫ್ರೆಂಡ್ಸ್ ಎಲ್ಲಾರು ಬಂದ್ರು. ಅವ್ರ ಜೊತೆಗೆ ಮಾತಾಡಿ ಅವ್ರದ್ದು ಗಿಫ್ಟ್ ಆಯ್ತು. ನಾವು ರೆಡಿ ಆದ್ವಿ. ಈಗ ಮತ್ ನಾವ್ ಬಸ್ ತಗೊಂಡ್ ಹೊಂಟಿ. ಮತ್ತೆ ಎಲ್ಲಿ ಹೋಗೋದೀಗ ನಮ್ ಫ್ರೆಂಡ್ಸ್ ಮನೆಗೆ ನಾಷ್ಟಾ ಕರ್ದಾರ. ಈಗ ಅಲ್ಲಿ ಹೋಗಿ ನಾವ ನಾಷ್ಟಾ ಮಾಡ್ಕೋಬೇಕು. ಮನ್ಯಾಗ ಯಾರಿಲ್ಲ. ನಮ್ ಫ್ರೆಂಡ್ಸ್ ಜೊತೆ ಹೋಗಿ ಅವ್ರ ಕಡೆ ನಾಷ್ಟಾ ರೋಡ್ ಬಂದ್ವಿ. ಇಲ್ಲಿ ಬರಬೇಕಾರ ಕುರಿ ಮರಿ ಅಡ್ಡ ಬಂದು ಹೋಗವಲ್ಲವು. ಎಷ್ಟು ಹಾರ್ನ ಹೊಡೆದ್ರ ಅಷ್ಟ ಹೋಕ್ಕವು. ಹಾರ್ನ ಹೊಡಿದೆ ಹೋದ್ವು. ಆಮ್ಯಾಕ ಹೆಂಗ ಹೋಗ್ತಾ ನಮ್ ಕಡೆ ದುಡ್ಡು ಇಲ್ಲ. ಕಾಯಿನ್ಸ್ ನ ಕಲೆಕ್ಟ್ ಮಾಡ್ಕೊಂತ ಹೋಗ್ತಾವ್. ಇಲ್ಲಿ ಪ್ಯಾಸೆಂಜರ್ ಹಚ್ಚಿರ್ತಾರಲ್ಲ ಅವ್ನ ಕಾಯಿನ್ಸ್ ನ ನಮ್ ಫ್ರೆಂಡ್ಸ್ ಮನಿ ಬಂತು. ನಮ್ ಫ್ರೆಂಡ್ ಬಂದ. ಫ್ರೂಟ್ಸ್ ನ ಹಿಡಿಯೋದೀಗ ಆಟ ಇದು ಬಾರಿ ಮಸ್ತ್ ಐತಿ. 1 ಸ್ಟಾರ್ಟ್. ಬೀಳಂತ ಹಣ್ಣನ ಹಿಡಿಬೇಕು. ಆಪಲ್ ಹಣ್ಣು ಎಲ್ಲಾ ಹಣ್ಣನ್ನು ಬೀಳ್ತಾವ. ಇಲ್ಲೇ ಹೋಗಿ ಹಿಡಿಬೇಕು ಅವನ್ನ. ಮೋಸಂಬಿ ಆ ಹಣ್ಣು ಈ ಹಣ್ಣು ಎಲ್ಲಾ ಹಣ್ಣನ್ನ ಹಿಡಿದು ನಾವೀಗ ತಗೊಂಡ್ ಹೋಗಿ ಅವನ್ನ ಕಟ್ ಮಾಡಿ ಅವ್ರಿಗೆ ಅಡಿಗೆ ಮಾಡ್ಬೇಕು ರೆಡಿ ಮಾಡ್ಬೇಕು. ಅದಕ್ಕೆ ಹಣ್ಣ ನಾವು ರೆಡಿ ಆಯ್ತು. ಹಣ್ಣನ್ನ ಜಾಸ್ತಿ ಹಿಡಿದೆ ನಾನು. ರೆಡಿ ಆದ್ವಿ. ಈಗ ಸೀದಾ ನಮ್ಮ ಫ್ರೆಂಡ್ಸ್ ಮನೆಗೆ ಹೋಗ್ಬೇಕು. ಹಣ್ಣು ತಗೊಂಬಂದ್ವಿ. ಅದನ್ನ ಮ್ಯಾಗಲ್ ಸಿಪ್ಪಿ ತೆಗಿಬೇಕು. ಈ ತರ ರೌಂಡ್ ಆಗಿ ತೆಗೆದು ಅವನ್ನ ಬೇಯಿಸ್ಬೇಕು. ಬೇಯಿಸಿ ಮ್ಯಾಗಲ್ ಸಿಪ್ಪಿ ಎಲ್ಲ ಹೋಗತ್ತೆ. ರೆಡಿ ಆಗ್ತಿದೆ. ಫುಲ್ ಶೇಪ್ ಆಗಿ ತೆಗೆದು ಒಂದು ಇದು ಹಣ್ಣು ಮಾವಿನ ಹಣ್ಣು ಇದು. ಇದು ರೆಡಿ ಆಯ್ತು. ಆಮ್ಯಾಗ ಆಪಲ್ ಹಣ್ಣು ಇದು ಬಂತು. ಇದನ್ನ ಹಂಗ ಶೇಪ್ ಆಗಿ ತೆಗೆದು ಇದು ರೆಡಿ ಆಯ್ತು. ಹಂಗ ಕರೆಕ್ಟ್ ಆಗಿ ತೆಗಿಬೇಕು. ಇದು ರೆಡಿ ಆಯ್ತು. ಈಗ ಯಾವ್ದು ಹಣ್ಣಪ್ಪ ಖರ್ಜೂರನ ಹಣ್ಣು ಇದು. ಇದು ಹಣ್ಣು ಸಖತ್ ಐತೆ ಹಣ್ಣು. ಇದನ್ನು ಬಿಡಲ್ಲ. ಇದನ್ನ ಹಂಗ ಶೇಪ್ ತೆಗಿತಾನೆ. ಇದು ರೆಡಿ ಆಯ್ತು. ಈಗ ಅದನ್ನ ಏನ್ ಮಾಡಪ್ಪ ಅಂದ್ರೆ ಕಟ್ ಮಾಡಬೇಕು. ಬ್ರೆಡ್ಗೆಲ್ಲ ರೆಡಿ ಮಾಡಿದ್ವಿ. ಬ್ರೆಡ್ ಬಂತು. ಆಮೇಲೆ ಪೀಸ್ ಕಟ್ ಮಾಡಿದ್ದಿದ್ವಲ್ಲ ಅವ್ನ ಇಟ್ವಿ. ಆಪಲ್ ಒಂದು ಅದು ಮೋಸಂಬಿದು ಒಂದು. ಆಪಲ್ ಒಂದು ಮೋಸಂಬಿ ಇಟ್ಟು ರೆಡಿ ಆಯ್ತು. ರೆಡಿ ಆಮ್ಯಾಕ ಅದಕ್ಕೆ ಸಾಸ್ ಹಾಕ್ಬೇಕು. ಒಂದು ಕೆಂಪು ಹಾಕಿದೆ. ಒಂದು ಬಿಳಿಯದ್ ಹಾಕ್ಬೇಕು. ಮ್ಯಾಗ ಒಂದು ಬಿಳಿಯ ಸಾಸ್. ಮ್ಯಾಗ ಬ್ರೆಡ್. ಅದ್ರ ಮ್ಯಾಗ ಬ್ರೆಡ್ ಹಾಕ್ಬೇಕು. ತಿನ್ನಾಕ ಭಾರಿ ಮಜಾ ಆಕೈತಿ. ಎರಡಕ್ಕರ ಬ್ರೆಡ್ ಇದ್ರ ಬ್ರೆಡ್ ರೆಡಿ ಆತೀಗ. ಇದಕ್ಕೂ ಮ್ಯಾಗ ಬ್ರೆಡ್ ಹಾಕ್ಬೇಕು. ಬ್ರೆಡ್ ಹಾಕಿ ಒಂದು ಕಟ್ ಮಾಡ್ಬೇಕು. ನಮ್ಮ ಫ್ರೆಂಡ್ಸ್ ತಿನ್ನಾಕ ಒಂದ್ ಸ್ವಲ್ಪ ಹಗರ್ ಆಗ್ಲಿ ಅಂತೇಳಿ ಕಟ್ ಮಾಡಿದೆ. ರೆಡಿ ಆಯ್ತು. ನಮ್ದು ಈಗ ಸ್ನ್ಯಾಕ್ಸ್ ತಿನ್ನೋದು ರೆಡಿ ಆಯ್ತು. ನಮ್ಮ ಫ್ರೆಂಡ್ಸ್ ಎಲ್ಲ ಬಂದ್ರು. 4 ಜನ ಬಂದಾರ. ಅವ್ರಿಗೆ ತಿನ್ನಿಸ್ಬೇಕೀಗ. ನಮ್ಮ ದೋಸ್ತ್ ಕೊಟ್ಟೆ. ಈ ದೋಸ್ತಿಗೆ ಕೊಟ್ಟೆ. ಇವಂಗ್ ಕೊಟ್ಟೆ. ಇವಂಗ ಕೊಟ್ಟಿಲ್ಲ ಮೇನ್. ಇವ್ರಿಗೆಲ್ಲ ಕೊಟ್ಟ ಇವಂಗ ಕೊಟ್ಟಿಲ್ಲ. ಇವಂಗೂ ಕೊಟ್ಟೆ. ಆಮ್ಯಾಗ ಸಣ್ಣ ಹಣ್ಣು ಯಾರು ಅದಾವ ತಿನ್ನಂತವ್ರಿಗೆ ಕೊಟ್ಟೆ. ಜಾಸ್ತಿ ಇವಂಗ ಕೊಟ್ಟಂಗ ಕಾಣಿಸ್ತೈತಿ. ತಿಂದ. ಈಗ ಎಲ್ಲ ಮುಗ್ದಂಗ ಆಯ್ತು. ಚಾ ಕುಡಿಬೇಕು ಈಗ ಅವ್ರು. ಚಾ ಕುಡ್ರಿಪ್ಪ. ಇವಂದಾತು. ದೋಸ್ತಂದ ಐತಿ. ದೋಸ್ತಂದ ಆತು. ಆಮ್ಯಾಗ ಈ ದೋಸ್ತಂದ ಈಗ ಆತು. ಇವ್ ದೋಸ್ತಂದ ಈಗ ಒಂದು ಲೈಟ್ ಆಗ ಆತು.
ಮುಗಿಸ್ಕೊಂಡ್ವಿ. ಓಕೆ ಬಾಯ್, ಮತ್ತೆ ನಾಳೆ ಸಿಗುವ. ಟಾಟಾ ಬಾಯ್ ಬಾಯ್.